ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಟಾಪ್ ಕಟಿಂಗ್ ಮಾಡ್ತಾಯಿದ್ದೀನಿ, ಬನ್ನಿ. ಟಾಪ್ ಸಿಂಪಲ್ಲಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇದು ಲೈನಿಂಗು. ಈಗೆಲ್ಲ ಕಡಿಮೆನೇ ಟಾಪು ಡ್ರೆಸ್ ಹೊಲ್ಸೋದೆಲ್ಲ ರೆಡಿಮೇಡೇ ತೊಗೊಂಡ್ಬಿಡ್ತಾರೆ. ಆದ್ರೂ ಇವರಂತೂ ರೆಡಿ ಹಾಕಲ್ಲ. ನಮ್ಮ ಹತ್ರ ಯಾವಾಗಲೂ ಪೀಸ್ ತಂದರೆ ನನ್ನ ಹತ್ರನೂ ಪೀಸ್ ತೊಗೋತಾರೆ, ಹೊಲಿಸ್ತಾರೆ ಯಾವಾಗಲೂ. ಹಾಗಾಗಿ ಅವ್ರ ಕಂಫರ್ಟಬಲೇ ಆಗೋಲ್ಲ ರೆಡಿ ಟಾಪ್ಗಳು. ಹಾಗಾಗಿ ಈ ಥರನೇ ಹೊಲ್ಸ್ಕೊತಾರೆ. ಎಷ್ಟೇ ಕಷ್ಟ ಆದ್ರೂ, ಕೂಲಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಹೀಗೆ ಹೊಲ್ಸ್ಕೊತಾರೆ. ಮೊದಲನೇದಾಗಿ ಇದು ಲೈನಿಂಗು 2 ಮೀಟ್ರ್ ತೊಗೊಂಡಿದ್ದೀನಿ. ಈ ರೀತಿ ನೋಡಿ ಫೋಲ್ಡ್ ಮಾಡಿ, ಡಬಲ್ ಫೋಲ್ಡ್ ಮಾಡಿ 2 ಇಟ್ಕೊಂಡಿದ್ದೀನಿ. ಓಪನ್ ಇರೋದು ಆ ಕಡೆ ಇದೆ, ಓಪನ್ ಇರೋದು ಈ ಕಡೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಓಕೆನಾ. ಇವಾಗ ಇಲ್ಲಿ ಕೆಳಗಡೆ ಫೋಲ್ಡಿಂಗಿಗೆ 1 ಇಂಚ್ ಮಾರ್ಕ್ ಮಾಡ್ಕೊತೀನಿ. 1 ಇಂಚ್ ಆದರೆ ಸಾಕು ಫೋಲ್ಡಿಂಗ್ಗೆ. ಈಗ ಟಾಪ್ ತೊಗೊಳ್ಳೋಣ. ಟಾಪ್ ತೊಗೊಂಡು ಫಸ್ಟು ಲೆಂತ್ ನೋಡ್ಕೋಬೇಕು. ಓಕೆನಾ. ಈ ರೀತಿ ಟಾಪ್ ಇಟ್ಕೊಳ್ಳಿ. ಇದು ಲೈನಿಂಗ್ ಆಗಿರೋದ್ರಿಂದ ಟಾಪ್ಗಿಂತ 1 ಇಂಚ್ ಕಡಿಮೆನೇ ಇರಲಿ. ಓಕೆನಾ. ಏಕೆಂದರೆ ಟಾಪ್ ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಕೆಳಗಡೆನೇ ಬರಬೇಕು. ಈ ಥರ ಶೋಲ್ಡರ್ ಹತ್ರ ತೊಗೊಳ್ಳಿ. ಶೋಲ್ಡರ್ ಹತ್ರ ಈ ರೀತಿ ಇಟ್ಕೊಂಡು ಸ್ಟಿಚಿಂಗು ಸೇರಿಸಿ. ಓಕೆನಾ. ಟಾಪ್ ಬಂದ್ಬಿಟ್ಟು 32 ಇಂಚ್ ಇದೆ. ಅವು ಒಂಚೂರು ಉದ್ದ ಇದ್ರೂ ಹಾಕಲ್ಲ, ಎಷ್ಟು ಇರಬೇಕು ಅಷ್ಟೇ ಇರಬೇಕು ಅವ್ರಿಗೆ. ಓಕೆನಾ. ಇದು 31.5 ಇದೆ. ಇದು ಬಂದ್ಬಿಟ್ಟು 30 ಇಂಚ್ ಇಕ್ತೀನಿ. ಓಕೆನಾ. 1 ಇಂಚ್ ಕಡಿಮೆ ಮಾಡ್ತೀನಿ. 31.5 ಇದೆ, 1.5 ಇಂಚ್ ಕಡಿಮೆ ಮಾಡಿ ಇದನ್ನು 30 ಇಂಚಿಗೆ ಇಕ್ತೀನಿ ಲೈನಿಂಗ್ ಬಟ್ಟೆ. ಓಕೆನಾ. 30 ಇಂಚು ಉದ್ದ ಬಂದ್ಬಿಟ್ಟು 30 ಇಂಚು. ಓಕೆನಾ. ಈ 30 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ, ಮತ್ತು ಈ ಕಡೆಯಿಂದನೂ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಮಾಡ್ಕೊಳ್ಳಿ. ಓಕೆನಾ. ಇದು ರೆಡಿ ಆಯಿತು. ಈಗ ಬಂದ್ಬಿಟ್ಟು ನೆಕ್ಕು ಮತ್ತು ಶೋಲ್ಡರ್ ನೋಡ್ಕೊಳ್ಳೋಣ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಉಲ್ಟಾ ಇಟ್ಕೊಂಡು ಮೊದಲನೇದಾಗಿ ಎದೆ ಸುತ್ತಳತೆ ನೋಡೋಣ. ಇಲ್ಲಿ ಕಂಕ್ಲ ಹತ್ರ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈ ಜಾಯಿಂಟ್ವರೆಗೂ ತಗೊಳ್ಳಿ. ಓಕೆನಾ. ಇಲ್ಲಿಂದ ಈ ರೀತಿ ಸ್ವಲ್ಪ ಇದು ಮಾಡಿ ಟೈಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ಲೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಬಂದ್ಬಿಟ್ಟು ನಮಗೆ 18 ಇದೆ. ಟೋಟಲು 18 ಇಂಚು ಬರ್ತಾಯಿದೆ. ಓಕೆನಾ. ಇದು 18 ಇಂಚು. ಎದೆ ಸುತ್ತಳತೆ ಬಂದ್ಬಿಟ್ಟು 18 ಇಂಚಿದೆ. ಇದು ನೆಕ್ಕು ಮತ್ತು ಶೋಲ್ಡರು ಈ ಥರ ನೀಟಾಗಿ ಇಟ್ಕೊಳ್ಳಿ. ಇದನ್ನು ಈ ರೀತಿ ಇಟ್ಕೊಂಡು ಅದನ್ನು ಚೆಕ್ ಮಾಡ್ಕೊಂಬಿಡಿ. ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಇದು ತಗೊಳ್ಳಿ. ಓಕೆನಾ. ಇದು ಬಂದ್ಬಿಟ್ಟು ನಮಗೆ 11 ಇಂಚಿದೆ. ಇದೇನಾದ್ರು ಡೀಪ್ ಆಯಿತು ಅಂದರೆ ಸ್ವಲ್ಪ ಹಿಂಗೆ ಇದು ಮಾಡ್ಕೊಳ್ಳಿ, ಜಾಸ್ತಿ ಬ್ರಾಡ್ ಮಾಡ್ಕೊಬೇಡಿ. ಓಕೆನಾ. ಇದು ಬಂದ್ಬಿಟ್ಟು 10.5 ಇದೆ. ಓಕೆನಾ. 10.5 ಅಂದರೆ 5.25 ಇಟ್ಕೊತೀನಿ. ನೆಕ್ ವಿಡ್ತ್ ಬಂದ್ಬಿಟ್ಟು 5.25. ಓಕೆನಾ. 5.25. ಮತ್ತು ಎದೆ ಸುತ್ತಳತೆ ಬಂದ್ಬಿಟ್ಟು 18 ಅಂದರೆ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 9 ಇಂಚು. ಓಕೆನಾ. ಇದಾಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ನಮಗೆ ಇದು 9 ಇಂಚ್ ಅಂದರೆ ಒಂದು 2.25 ಆದರೆ ಸಾಕು. ನೆಕ್ ಬಂದ್ಬಿಟ್ಟು 2.25 ತೊಗೊಳ್ಳೋಣ. ಒಂದ್ಸಲ ಇದನ್ನು ಶೋಲ್ಡರ್ನು ಚೆಕ್ ಮಾಡ್ಕೊಂಬಿಡಿ, ದೊಡ್ಡದಿದೆಯಾ ಚಿಕ್ಕದಿದೆಯಾ ಅಂತ. ಒಂದ್ಸಲ ಇವ್ರು ಚಿಕ್ಕದಾಗೆ ಕೇಳ್ತಾರೆ, ದೊಡ್ಡದಾಗಿ ಬೇಡ ಅಂತಾರೆ. ಇದು ರೆಡಿ ಬಂದ್ಬಿಟ್ಟು ನಮಗೆ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ನಿಮ್ಗೆ ರೆಡಿ ಎಷ್ಟಿದೆ ನೋಡ್ಕೊಳ್ಳಿ. ಓಕೆನಾ. ಇದು ರೆಡಿ ಬಂದ್ಬಿಟ್ಟು 2.25 ಇದೆ. ಓಕೆನಾ. ನೋಡಿ 2.25 ಕರೆಕ್ಟಾಗಿ ಬಂದಿದೆ. 2.25 ಇದೆ. ಈ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು 1 ಪಾಯಿಂಟ್ ಜಾಸ್ತಿ ಮಾಡ್ಕೊತೀನಿ. 2.5ಗೆ 1 ಪಾಯಿಂಟ್ ಜಾಸ್ತಿ ಮಾಡಿದೆ. ಮತ್ತು ಇವಾಗ ಇಲ್ಲಿ ಎಷ್ಟಿದೆ? 5.25. ಇಲ್ಲೂ 5.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಜಾಯಿಂಟ್ ಮಾಡಿ, ಮತ್ತು ಈ ಕಡೆನೂ ಜಾಯಿಂಟ್ ಮಾಡಿ. ಈ ಕಡೆಯಿಂದ ಇಟ್ಕೊಂಡು ನೋಡಿ, ಇಲ್ಲಿಂದ ಟೇಪ್ ಇಟ್ಕೊಳ್ಳಿ. ಸ್ಟಿಚಿಂಗು ಸೇರಿಸಿ ತೊಗೊಳ್ಳಿ. ಓಕೆನಾ. ಇಲ್ಲಿಂದ ಹಿಂಗೆ ಇಟ್ಕೊಂಡ್ರೆ ನಮಗೆ 5 ಇಂಚ್ ಬರುತ್ತೆ. ಓಕೆನಾ. 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚಿಂಗು ಸೇರಿಸಿ. ಓಕೆನಾ. ಮಾರ್ಕ್ ಮಾಡಿ, ಮತ್ತು ಈ ಕಡೆಯಿಂದ ಜಾಯಿಂಟ್ ಮಾಡಿ ಇದು ಮಾರ್ಕು ಇಲ್ಲಿಂದ ನೀಟಾಗಿ ಶೇಪ್ ಕೊಡಿ, ರೌಂಡ್ ಶೇಪ್. ಓಕೆನಾ. ಈಗ ಫ್ರಂಟ್ ಎಷ್ಟಿದೆ ನೋಡ್ಕೊಳ್ಳೋಣ.
ಮೆಟಲ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 6.5 ಇದೆ. ಓಕೆನಾ, 6.5 ಇಟ್ಕೊತೀನಿ, ಸ್ಟಿಚ್ಚಿಂಗು ಸೇರಿಸಿ. ಓಕೆನಾ, ಮಿನಿಮಮ್ 6.5 7 ಬರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಅಲ್ಲಿ 2 ಕಾಲಿದೆ, ಇಲ್ಲಿ 2.5 ಇಲ್ಲ 2.75 ಇಟ್ಕೊಳ್ಳಿ. ಬ್ರಾಡ್ ಹಾಕೋತಾರೆ ಅಂದರೆ 2.75 3ವರೆಗೂ ಇಟ್ಕೋಬೋದು. ಓಕೆನಾ, ಇಟ್ಕೊಂಡು ಇಲ್ಲಿ ನಿಮ್ಗೆ ಯಾವುದು ಡಿಸೈನ್ ಬೇಕು ಚೇಂಜ್ ಮಾಡ್ಕೋಬೋದು. ಇಲ್ಲ ರೌಂಡ್ ಶೇಪ್ ಇರ್ತೀನಿ, ರೌಂಡ್ಸ್ ಇರ್ಬೋದು. ಈ ಥರ ವಿ ಶೇಪಲ್ಲಿ ಇಟ್ಟಿರ್ತೀನಿ, ಇದೊಂಥರ ಚೆನ್ನಾಗಿರುತ್ತೆ. ಓಕೆನಾ, ಆಯಿತು. ಇವಾಗ ಇಲ್ಲಿಂದ ಕಂಕ್ಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ತೊಗೊಳ್ಳಿ, ಈ ರೀತಿ ತೊಗೊಂಡು ಇಲ್ಲಿ ಓಪನ್ ಇರುತ್ತಲ್ಲ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಓಪನ್ ಇರುತ್ತಲ್ಲ ಅಲ್ಲಿಗೆ ಹಿಂಗೆ ಮಾರ್ಕ್ ಮಾಡಿ. ಓಕೆನಾ, ಮಾರ್ಕ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಓಪನ್ ಇದೆಯಲ್ಲ, ಈ ಕಡೆ ಓಪನಿಂದ ಈ ಕಡೆ ಓಪನ್ವರೆಗೂ. ಓಕೆನಾ, ಈ ರೀತಿ ಇಟ್ಕೊಂಡು ಲೂಸ್ ಕೊಡೋಕ್ಕೆ ಹೋಗಬೇಡಿ, ಟೈಟಾಗಿ ಇಟ್ಕೊಂಡು ಇದು ಮಾಡಿ. ನೋಡಿ, ಈ ಥರ ಬಂದರೆ ನಮಗೆ ಇದು 17.5 ಇದೆ. ಓಕೆನಾ, 17.5ನೇ 2 ಭಾಗ ಮಾಡೋಣ. ಇವಾಗ ನಮ್ಗೆ ಬಂದಿರೋದು 8.75. ಓಕೆನಾ, 8.75ಗೆ ಮಾರ್ಕ್ ಮಾಡಿ. ಆಯಿತಾ, ಮತ್ತು ಇವಾಗ ಮಧ್ಯದ್ದು ಅಳತೆ ತೊಗೋಬೇಕಲ್ವ. ಇವಾಗ ಇದನ್ನು ಇದು ಟಾಪ್ನ ಈ ರೀತಿ ಇಟ್ಕೊಳ್ಳಿ, ಹಿಂಗೆ ಮಧ್ಯ ಇಟ್ಕೊಳ್ಳಿ. ಮಧ್ಯದಲ್ಲಿ ಇಲ್ಲಿ ಸ್ಟಿಚ್ಚು ಮತ್ತು ಈ ಸ್ಟಿಚ್ಚಿಂದ ಈ ಸ್ಟಿಚ್ಚಿಂಗ್ವರೆಗೂ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 16 ಇದೆ. 16ನ್ನು 2 ಭಾಗ ಮಾಡಿ. ಅಲ್ಲಿಗೆ 8 ಇಂಚ್ ಬಂತು. ನಿಮಗೆ ಎದೆ ಸುತ್ತಳದು ಎಷ್ಟಿದೆಯೋ ಅದು ಅಷ್ಟೇ ಬಂತು. ಅಂದರೆ ಹೆಚ್ಚು ಕಮ್ಮಿ ಅವ್ರು ಒಂದೇ ಸಮ ಬರ್ತಾರೆ ಅಂತಲೇ ಆಯಿತು. ಇದೊಂದು ಹಿಂಗೆ ತೊಗೊಂಡು ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ, ಇಷ್ಟೇ. ಇಲ್ಲಿ ನಿಮಗೆ ಸ್ಟಿಚ್ಚಿಂಗ್ ಎಷ್ಟು ಬೇಕೋ ಅಷ್ಟು ಈ ಥರ ಮಾರ್ಕ್ ಮಾಡಿ ಅಷ್ಟೇ. ಓಕೆನಾ, ಮತ್ತು ಇಲ್ಲಿ ಬಂದ್ಬಿಟ್ಟು ಈ ಅಳತೆ ಡ್ರೆಸ್ ಇರುತ್ತಲ್ಲ, ನಮಗೆ ಅಳತೆಲಿ ತೊಗೊಳ್ಳಲ್ಲ ಅಂದರೆ ಇಲ್ಲಿಗೆ 1.5 ಇಂಚ್ ತೊಗೊಂಡ್ರೆ ಸಾಕು. ಇದೇನಿದೆ ಹಿಂಗೆ ಸ್ಟ್ರೈಟಾಗಿ ಹಾಕಿ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಟಾಪೇ ಇರೋದ್ರಿಂದ ಒಬ್ಬರು ಇಷ್ಟು ಅಗಲನೂ ಬೇಡ ಅಂತಾರೆ, ಇದು ಚಿಕ್ಕದಾಗಿರಬೇಕು ಅಂತಾರೆ. ಅದಕ್ಕೋಸ್ಕರ ನಾನು ಇದ್ರೆ ಅಳತೆಯಲ್ಲಿ ತೋರಿಸ್ತೀನಿ. ಓಕೆನಾ, ತೊಗೊಂಡು ಇವಾಗ ನೋಡಿ ಇಷ್ಟೇ ಇರೋದು. ಇಲ್ಲಿಂದ ನೀವು 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಅದು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೆ. ಒಬ್ಬರು ಇದು ಜಾಸ್ತಿ ಅಗಲ ಬೇಡ ಅಂತಾರೆ, ಅದಕ್ಕೋಸ್ಕರ ಈ ರೀತಿ ಬಂತು. ಇಷ್ಟೇ ನೋಡಿ, ಟಾಪು ರೆಡಿ ಆಯಿತು. ಓಕೆನಾ, ಇಷ್ಟೇ ಸಿಂಪಲ್ಲಾಗಿ. ಈ ಡಿಸೈನ್ ಬೇಕಂದರೆ ನಿಮ್ಗೆ ಬೇಕಾಗಿರೋ ಡಿಸೈನ್ ಇಲ್ಲಿ ರೆಡಿ ಮಾಡ್ಕೋಬೋದು. ಓಕೆನಾ, ಬೇರೆ ಡಿಸೈನು ಅವ್ರ ಡಿಸೈನ್ ಎಲ್ಲ ಒಪ್ಪಲ್ಲ, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಅವ್ರ ಡಿಸೈನ್ಸು ಹಾಕಲ್ಲ, ನಾವು ಇಟ್ಕೊಡ್ತೀವಿ ಅಂದರೂ ಅವ್ರು ಹಾಕಲ್ಲ. ಓಕೆನಾ, ಅದಕ್ಕೋಸ್ಕರ ನಾನು ಡಿಸೈನ್ ಮಾಡಿಲ್ಲ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸಾರಿ, ಇದು ಕೆಳಗಡೆ ಬ್ಯಾಕ್ದಿರುತ್ತೆ, ಬ್ಯಾಕ್ ಪೀಸು ನೋಡ್ಕೊಂಡು ತಗೊಳ್ಳಿ. ನಾನು 2 ಒಟ್ಟಿಗೆ ಇಟ್ಟಿದ್ದೀನಿ. ಆಮೇಲೆ ಬ್ಯಾಕ್ನೊಂದು ಹಿಂದೆ ಅಳತೆ ತೊಗೋಬೇಕಲ್ವ, ಅದೇನಿಲ್ಲ, ಮಾಮೂಲಿ ಇದು ಟೇಪಲ್ಲಿ ಅಳತೆ ಮೇಲೆ ಇಟ್ಕೊಂಡ್ರೆ ಸಾಕು. ಇದು ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ ಅನ್ಕೋತೀನಿ, ಒಂಚೂರು ಕಮ್ಮಿ. ಇದು ಬಂದ್ಬಿಟ್ಟು ನಮಗೆ 5.5 ಇದೆ. ಓಕೆನಾ, 5.5ಗೆ ಮಾರ್ಕ್ ಮಾಡೋಣ. ಇದರಿಂದ 5.5ಗೆ ಮಾರ್ಕ್ ಇದೆ. ಓಕೆನಾ, ಇಲ್ಲಿಂದ ಕಟ್ ಮಾಡಿ. ಈ ಕಡೆಯಿಂದ ಆಯಿತು. ಓಕೆನಾ, ಈಗ ಈ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ. ಅಷ್ಟು ಈಸಿ, ಟಾಪ್ನ ಕಟ್ ಮಾಡೋದು ತುಂಬಾ ಈಸಿ. ನೀವೇ ಹೊಲ್ಕೋತೀವಿ ಅಂದರೆ ಇದನ್ನೇ ಸೀರೆಯಲ್ಲಿ ತೊಗೊಂಡು ಹೋಗ್ಕೊಳ್ಳಿ, ಸೂಪರಾಗಿದೆ. ಹಳೆಯ ಸೀರೆಗಳಿದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟಾಪ್ ಹಾಕೊಳ್ಳೋರು, ನಮಗೆಲ್ಲ ಈ ಥರದ್ದು ಇಷ್ಟ ಆಗೋಲ್ಲ, ಅಂಬ್ರೆಲಾ ಟಾಪ್ ಆದ್ರೆ ಇಷ್ಟ ಆಗುತ್ತೆ. ಈ ಥರ ಟಾಪ್ಗಳು ನಾನು ಜಾಸ್ತಿ ಹಾಕೋಲ್ಲ. ಈ ರೀತಿ ಆಯಿತು. ಇಲ್ಲಿಗೆ ಇದು ಮಾಡ್ಕೊಂಡ್ಬಿಡ್ತೀನಿ. ಇದಿಲ್ಲಿಗೆ ಇವಾಗ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ 2 ಪೀಸು ತೆಗೆದುಬಿಡಿ. ಇದು ತೆಗೆದ್ಬಿಟ್ಟು ಹಿಂಗೆ ಮಾರ್ಕ್ ಮಾಡಿ. ಓಕೆನಾ, ಮಾರ್ಕ್ ಮಾಡಿ. ಮತ್ತು ಇಲ್ಲಿ ತೆಗೆದ್ಬಿಟ್ಟು ಹಿಂಗೆ ಮಾರ್ಕ್ ಮಾಡಿ. ಓಕೆನಾ, ಈ ಮಾಮೂಲಿ ಮಾರ್ಕ್ ಇರುತ್ತೆ. ಇವಾಗ ಇಲ್ಲಿಂದ ಜಾಯಿಂಟ್ ಮಾಡಿ. ಇಷ್ಟೇ, ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಶೇಪ್ ತೆಗಿ. ಓಕೆನಾ, ಇಷ್ಟೇ. ಈಗ ಇದು ಬಂದ್ಬಿಟ್ಟು ರೌಂಡ್ ಶೇಪ್ ಇಡ್ತೀನಿ ಈ ಥರ.
ಇಲ್ಲಿ ಶೇಪ್ ತೆಗೆದುಬಿಡೋಣ. ಇಷ್ಟೇ, ಓಕೆನಾ? ರೆಡಿ ಆಯಿತು ನೋಡಿ. ಇಷ್ಟೇ ಟಾಪ್ ನಮಗೆ ಆರಾಮಾಗಿ ಈ ರೀತಿ ನಿಮ್ಮದೇ ಆದರೆ ಅಂದರೆ ಓಲ್ಡ್ ಸ್ಯಾರಿಗಳಿದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ನೀವೇ ಸ್ವಲ್ಪ ಕಲ್ತಿದ್ದೀರ ಸುಮ್ಮನೆ ಇವಾಗ ಹೊರಗಡೆ 600-700 ರೂಪಾಯಿ ಕೊಡೋ ಬದಲು 500 ರೂಪಾಯಿನೇ ಆಗಲಿ, ಇಲ್ಲ 350 ರೂಪಾಯಿನೇ ಆಗಲಿ ಕೊಡೋ ಬದಲು ನೀವೇ ಹೊಲ್ಕೊತೀನಿ ಅಂದರೆ ಖುಷಿನೇ ಅಲ್ವಾ? ಓಕೆನಾ? ಈ ಸೈಡ್ಗೆ ಇಡೋಣ. ಇವಾಗ ಕಟ್ ಮಾಡ್ಕೊತೀನಿ. ತೆಳ್ಳಗಿರೋದವರು ಲೈನಿಂಗ್ ಹಾಕ್ಸ್ಕೊಳ್ಳಲ್ಲ, ಅಂದರೆ ಅದು ಫ್ಯಾಷನ್ ಆಗಿರುತ್ತೆ ಅಂತ. ಈಗಲೂ ಕೆಲವರು ಹಾಕ್ಸ್ಕೊತಾರೆ. ಇವರು ಬಟ್ಟೆ ಇದ್ರಲ್ಲಿ ಹಾಕಿದೆ, ನಾನು ಹಾಕ್ತೀನಿ. ಒಂದು ಅರ್ಧ ಇಂಚ್ ಉದ್ದ ಮಾಡಿ ಅಂತ ಹೇಳಿದರು, 1 ಇಂಚು ಉದ್ದ ಇಡ್ತೀನಿ. ಇಷ್ಟೇ ನೋಡಿ, ಸ್ಲೀವ್ಸ್ ಕಟಿಂಗ್ ಎಷ್ಟು ಈಸಿಯಾಗಿ ಮಾಡ್ಬೋದು. ಇಷ್ಟೇ. ಎರಡು ಪೀಸ್ ತೆಗೀರಿ, 2 ಪೀಸ್ ತೆಗೆದು ಶೇಪ್ ತೆಗೀರಿ. ಇದು ನಮಗೆ ಟಾಪ್ ಅವ್ರು ಕೊಟ್ಟಿರೋದು. ಇದರಲ್ಲಿ ಡಿಸೈನ್ಗಳು ಇರುತ್ತೆ, ಇಟ್ಕೊಂಡು ಅದು ಸ್ಲೀವ್ಸ್ಗೆ ಹಾಕೋಣ. ಉಳಿದ್ರೆ ಅಂದರೆ ಇವರು ಸಣ್ಣ ಇದ್ದಾರಲ್ವ, ಅದನ್ನು ಬೇಕಾದ್ರೆ ಈ ಮುಂದೆದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಏನಿಲ್ಲ. ಇವಾಗ ಇದು 1 ಇಂಚು ಬಿಟ್ಟು ತಗೊಳ್ಳೋಣ ಅಷ್ಟೇ. ಇದು 31.5. ಇದೇನು ಈ ಸ್ಟಿಚಿಂಗ್ ಇದಾಗಿರೋದ್ರಿಂದ ನಮಗೇನು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿಲ್ಲ. ಕರೆಕ್ಟಾಗಿ ಅಲ್ಲಿಗೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. 31.5 ಇಷ್ಟು ಇಷ್ಟು ಬರುತ್ತೆ. ಕಟ್ ಮಾಡ್ಕೊಂಡ್ಬಿಡೋಣ. ಇಷ್ಟೇ. ಆಮೇಲೆ ಕೆಳಗಡೆ ಫೋಲ್ಡಿಂಗಿಗೆ ಬಿಟ್ಬಿಟ್ಟು ಇವಾಗ ಇಲ್ಲಿಂದ ನಮಗೆ ರೆಡಿ 31.5 ಬೇಕು. ಈಗ ಇದು ಎಕ್ಸ್ಟ್ರಾ ಪೀಸ್ ಬಂದ್ಬಿಡುತ್ತೆ, ಅದಕ್ಕೆ ಇದನ್ನು ಮತ್ತೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡೋಣ. ಇದೀವಲ್ಲ, ಕರೆಕ್ಟಾಗಿದೆ. ಇಷ್ಟು ಹೇಗಿದೆ ಹೀಗೇನೆ ಇಷ್ಟು ರೆಡಿ. ಓಕೆನಾ? ಇಷ್ಟೇ. ಇದು ಟಾಪು ಕಟಿಂಗ್ ಮಾಡೋದು ತುಂಬಾ ಈಸಿ. ಇದು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಟ್ಟಿಂಗ್ ಅಂತೂ ತುಂಬಾ ಈಸಿ, ಸ್ಟಿಚಿಂಗು ಅಷ್ಟೇ ಈಸಿ, ಏನು ಕಷ್ಟ ಏನಿಲ್ಲ. ಉಲ್ಟಾ ತಿರುಗಿಸ್ಬಿಟ್ರೆ ಆಯ್ತು. ಆಮೇಲೆ ಇದಕ್ಕೆ ಪೈಪಿಂಗ್ ಏನೂ ಇಲ್ಲ. ನೀವು ಪೈಪಿಂಗು ಅದೆಲ್ಲ ಕೊಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದೇನು ಇಲ್ಲದೆ ಇರೋ ಕಾರಣ ಬೇಗನೆ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಬನ್ನಿ ಯಾವ ರೀತಿ ಸ್ಟಿಚ್